ಇದ್ದು ಇಲ್ಲದಂತಿದೆ. ಜನರ ಸಮಸ್ಯೆಗಳು ಇಡೀ ರಾಜ್ಯದಲ್ಲಿ ಬಹಳ ವೇಗವಾಗಿ ಸಮಸ್ಯೆಗಳು ಬೆಳೀತಾ ಇವೆ. ರೈತರ ಸಮಸ್ಯೆ ಇರ್ಬೋದು, ಹಿಂದುಳಿದವರ ಸಮಸ್ಯೆಗಳಿರ್ಬೋದು, ದಲಿತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಅಂಗನವಾಡಿ ಕಾರ್ಮಿಕರ ಸಮಸ್ಯೆ ಇರ್ಬೋದು, ಆಶಾ ಕಾರ್ಯಕರ್ತರ ಸಮಸ್ಯೆ, ಅಂದರೆ ಎಲ್ಲ ಸಮಸ್ಯೆಗಳು ಬೆಳೀತವೆ. ಕಾಂಗ್ರೆಸ್ ಮಾತ್ರ ನಿದ್ದೆ ಮಾಡ್ತವೆ. ಈ ಕಾರಣದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಜನ ಬೀದಿಗಿಳಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ಬಟ್ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿದೆ, ಅಭಿವೃದ್ಧಿ ವಿರೋಧಿ ಸರ್ಕಾರ ಆಗಿದೆ, ರೋಗಗ್ರಸ್ತ ಪಕ್ಷ ಮತ್ತು ಸರ್ಕಾರ. ಈ ರೋಗಕ್ಕೆ ಅತಿ ಶೀಘ್ರವಾದ ಚಿಕಿತ್ಸೆಯ ಅವಶ್ಯಕತೆ ಇದೆ. ಎಲ್ಲಿ ನೋಡಿದ್ರು 2.5 ವರ್ಷ ನಿಂದಾಯ್ತು, ಹೋಗು. ನಿಮ್ಮ ಮಗನ ಅವನು ಬರ್ತಡೇ ಇದ್ದಾನೆ. ಹೌದು ಸರ್. ನೆನ್ನೆ ಮಾತಾಡಿದ್ರು ಅದಕ್ಕೆ ಮುಂಚೆ ಅದೇ ಆಗಕ್ಕಿಂತ ಮುಂಚೆ ಮಧ್ಯಾಹ್ನ ಮಾಡಿದ್ದ. ಏನು ಮಾತಾಡಿದೆ ಸರ್, ಊಟ ಮಾಡಿದೆ ಅಂತ ಹೇಳಿ. ಆವಾಗವಾಗ ಮಾಡಬೇಡ, ನಾನೇ ಮಾಡ್ತೀನಿ ಫೋನ್ನ ಅಂತ ಹೇಳಿದೆ ಸರ್, ಅಷ್ಟೇ. ಈಗ ಪ್ರವಾಸಕ್ಕೆ ಹೋಗೋ ಮುನ್ನ ಈ ಶಾಲೆಯಿಂದ ನಿಮ್ಗೇನಾದರೂ ಹೇಳಿದ್ರಾ? ಪರ್ಮಿಷನ್ ಎಲ್ಲ ತಗೊಂಡಿದ್ರು? ನಾವು ಬೇಡ ಅಂತ ಸುಮ್ಮನೆ ಇದ್ರು ಸರ್. ಫೋನ್ ಮಾಡಿ ಕೇಳಿದ್ರು ಅಷ್ಟೇ. ಏನಂತ ಹೇಳಿ? ಫೋನ್ ಮಾಡಿ ಕೇಳಿದ್ರು, ಕರ್ಕೊಂಡು ಹೋಗ್ತೀವಿ, ಈ ವರ್ಷ SLC ಅಲ್ವಾ, ಎಲ್ಲ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಆಸೆಯಾಗಿ ಹೋಗ್ಬಿಟ್ಟು ಬರಲಿ ಅಂತ ಕರ್ಕೊಂಡು. ಇಲ್ಲಿ ಯಾರು ತಪ್ಪು? ನೆಗ್ಲಿಜೆನ್ಸಿ ಸರ್. ನನ್ನ ಮಗ ಬರ್ತಾರೆ. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಈಗ ಇವರು ಸ್ಕೂಲ್ ಕಡೆಯಿಂದ ಸ್ಕೂಲ್ ಕಡೆ ನಮಗೇನು ಹೇಳಿಲ್ಲ ಸ್ಕೂಲವರು, ಇನ್ನು ಏನು ಹೇಳಿಲ್ಲ ಸರ್. ಸರ್ ಕನಸಿರಲ್ವಾ ತಂದೆ ತಾಯಿ ಆದ್ಮೇಲೆ? ಚೆನ್ನಾಗಿ ಓದಪ್ಪ, ಸೈನ್ಸ್ ತಗೋಪ್ಪ PUC ಅಂತ ಹೇಳಿದ್ದೆ. ಆಯಿತು ಅಮ್ಮ ಅಂತ ಹೇಳಿದೆ. ಅಯ್ಯೋ ಸರ್, ಮಿಸ್ ಮಾಡೋದೇ ಮರೆತುಬಿಟ್ಟೆ. ಊಟ ಆಯ್ತಾ, ಚೆನ್ನಾಗಿ ಹೋಗ್ಬಿಟ್ಟು ಪಪ್ಪ ಅಂತಂದೆ ಅಷ್ಟೆ.